ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನೇನಯ್ಯ ನಾನು ಹಿಂದೆ ಮುಂದೆ ಓಡಾಡ್ತಾ ಇದೆಯಲ್ಲ, ಬರೇ ಕುತ್ಕೋ. ಮಾಮ ನಿಮ್ಮನ್ನೇ ಹೆಂಗೆ ಮಾಮ? ಅಪ್ಪ ಪರವಾಗಿಲ್ಲ ಕುತ್ಕೊಳ್ಳ. ಓಹೋ ಪೃಥ್ವಿ, ಮೇಲ್ ಮಾತಾಡ್ದವ್ರದೆಲ್ಲ ಕೇಳಿಸ್ಕೊಂಡೆ ತಾನೆ? ಕೇಳಿಸಿರುತ್ತೆ ಬಿಡು. ನಿಮ್ಮ ಅದಕ್ಕೆ ಅದೇ ನಮ್ಮ ಎತ್ತಿ ಹೆಂಡತಿ ಏನು ಮಾತಾಡೋದು ಅಂತ ಕೇಳಿಸ್ಕೊಂಡಲ್ಲ, ಎಲ್ಲಾರು ಕೊಚ್ಚಾಕ್ಬಿಡ್ತಾಳಂತಪ್ಪ. ಲೋ ಹಂಗೆ ಹೇಳಿದ್ರು ಪರವಾಗಿಲ್ಲ, ಇವನ್ ಮಗಳಿದ್ದಾಳಲ್ಲ ಮನೆ ಬಿಟ್ಟು ಓಡೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಿಜವಾಗಿ ಹೇಳ್ತಾ ಇದ್ದೀನಿ ಕಣೋ, ನನಗೆ ತುಂಬಾ ಭಯ ಆಗ್ತಾ ಇದೆ ಕಣಪ್ಪ. ಹೆಂಗಸರೆಲ್ಲ ಒಂದಾಗ್ಬಿಟ್ಟು ನನ್ಗೆ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಹಂಗಾತ ಮಲ್ಕೊಂಡು ಆಕಾಶಕ್ಕೆ ಹೋಗಿತಾವ್ರೆ. ಆ ಎಂಜಿಲ್ ಎಲ್ಲಿ ಬೀಳ್ಬೇಕು? ಅವ್ರ ಮುಖ ಮೇಲೆ ಬೀಳುತ್ತೆ. ಮರ್ಯಾದೆ ಹೋಗೋದು ನಂದಲ್ಲಪ್ಪ, ಅವ್ರದೇನೆ. ಮನೆ ಒಳಗಾದ್ರೂ ಸರಿ ಹೊರಗಾದ್ರೂ ಸರಿ ಈ ಧರ್ಮರಾಜ ಸೋಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನಿಲ್ದೆ ಇವ್ರಿಗೆ ಈ ಆಸ್ತಿ ಆಡಂಬರ ಎಲ್ಲ ಬಂದ್ಬಿಡುತ್ತಾ? ಅಪ್ಪ ಐತಿ ಮನೆ ಮಗಳಿಗೆ ಮದುವೆ ಮಾಡಿ ನಮ್ಮಮ್ಮನ ಅಳಿಯನ್ನ ಮನೇಲಿ ಕೂಡಿಸ್ಕೊಂಡಿದೀವಿ. ಇವನ್ನ ಕೂಡಿಸ್ಕೊಂಡು ಏನು ಅವತಾರ ಆಡ್ತಾ ಇದಾರೆ ನೋಡು. ನನ್ನ ಬಗ್ಗೆ ಮಾತಾಡೋದನ್ನ ನಾನು ದೊಡ್ಡದಾಗಿ ತೊಗೊಂಡಿಲ್ಲಪ್ಪ. ಯಾಕೆ ಹೇಳು? ಇವರು ನನ್ನ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಆದ್ರೆ ಇವತ್ತು ನಿನ್ನ ಬಗ್ಗೆ ಮಾತಾಡ್ಬಿಟ್ಲಲ್ಲ, ಅದು ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಹೇಗೆ ಹಾಕೊಡ್ತಿದ್ದಾರೆ ನೋಡೆ. ನೋಡಪ್ಪ, ನಮಗೂ 1000 ಸಮಸ್ಯೆಗಳಿರ್ತವೆ. ಆದ್ರೆ ಸಂಪ್ರದಾಯದ ಪ್ರಕಾರ ಮನೆಗೆ ಬಂದಿರೋ ಅಳಿಯನ್ಗೆ ಏನಾದ್ರೂ ಮಾಡ್ಬೇಕಲ್ವಾ? ಪಾಪ ಅವನು ಔತರಣಿಕೆ ಅಂತ ನಮ್ಮ ಮನೆಗೆ ಬಂದಿದ್ದಾನೆ. ನೋಡೀಗ ಉಪವಾಸ ಕೂತ್ಕೋಬೇಕು. ಅವರೆಲ್ಲ ಸೇರ್ಕೊಂಡು ಅಡುಗೆ ಏನಾದ್ರು ಮಾಡ್ಬೇಕಲ್ವೇನಯ್ಯ? ಈಗ ಶುರು ಮಾಡಿದ್ರಲ್ಲ ಊಟ ಅಂತ, ಇಲ್ಲಿ ಇಷ್ಟು ದೊಡ್ಡ ವಿಷಯ ನಡೆದಿದೆ. ಇವ್ರಿಗೆಲ್ಲ ಊಟ ಮುಖ್ಯ. ಥು. ಆ ಹುಚ್ಚಿಂಗೆ ಊಟ ಹಾಕೋದೇ ಮುಖ್ಯ ಇವ್ರಿಗೆ. ಅವ್ರು ಯಾಕಣ ಅಡುಗೆ ಮಾಡಬೇಕು? ಅದೊಂದು ವಿಷಯ ಇಟ್ಕೊಂತಾನೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದವರು. ನಾವು ಹೋಟ್ಲಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ಳೋಣ. ನಮ್ಮ ಮಾದೇವನಿಗೆ ಹೇಳಿದ್ರೆ ಚಿಕನ್ನು ಮಟನ್ನು ತಲೆ ಮಾಂಸ ಬೋಟಿ ಅಂತ ಎಲ್ಲ ತಂದಿಡ್ತಾನೆ ಮುಂದಕ್ಕೆ. ನನ್ ಗಂಡ ಅಡ್ಗೆ ಮಾಡ್ಲಿ ಅಂತಾನೆ ಊರ್ಗೊಬ್ಳನ್ನ ಇಟ್ಕೊಂಡಿದ್ದಾನಲ್ಲ. ಅದನ್ನ ಮಾಡೋದು ಬಿಟ್ಟು ಇವ್ರುಗಳ ಹತ್ರ ಯಾಕಣ ಬೇಡ್ಕೊಂಡಿರ್ಬೇಕು ನಾವು? ಲೋ ಕೀರ್ತಿ, ನಮಗಿರೋ ಅಂತಸ್ತಿಗೆ ಮಾದೇವನ್ ಹೋಟ್ಲು ಮಾತ್ರ ಅಲ್ಲಪ್ಪ, ಮೈಸೂರಲ್ಲಿರೋ ದೊಡ್ಡ ಸ್ಟಾರ್ ಹೋಟ್ಲುಗಳಿಂದನೂ ತರಿಸ್ಬೋದು. ಆದರೆ ಅದೆಲ್ಲ ನಮ್ಮ ಕುಟುಂಬಕ್ಕೆ ಸರಿ ಬರೋದಿಲ್ಲ. ಇದ್ಯಾವ್ದಪ್ಪ ಹೊಸ ಅಭ್ಯಾಸ? ಮನೆ ಹಳ್ಳಿಯನ್ನು ಕರ್ಕೊಂಬಂದು ಹೋಟ್ಲಿಂದ ಊಟ ತಂದು ಇವನಿಗೆ ಬಡ್ಸೋಕ್ಕಾಗತ್ತಾ? ಚೆನ್ನಾಗಿರುತ್ತಾ ಅದು? ನಮ್ಮ ಮನೇಲಿ ಅಡುಗೆ ಮಾಡಿ ನಾವು ಮಳಿನಿಗೆ ಬಡಿಸ್ಬೇಕಪ್ಪ, ಅದೇ ನಮ್ಮ ಪದ್ಧತಿ. ಜೊತೆ ಇನ್ಮೇಲಿಂದ ನಮ್ಮ ಮನೇಲಿ ಯಾವುದು ಪದ್ಧತಿಯಿಂದ ನಡೆಯೋದಿಲ್ಲ. ನನಗೆ ಅರ್ಥ ಆಗೋದು ಬಿಡಪ್ಪ. ಇಷ್ಟು ದಿನದಲ್ಲಿ ನಾನು ಕಾಪಾಡ್ಕೊಂಬಂದ ಘನತೆ ಗೌರವನೆಲ್ಲನೂ ನಿನ್ನ ಮಗಳು ಒಂದೇ ದಿನದಲ್ಲಿ ನೀರು ಹೋಮ ಮಾಡ್ದಂಗೆ ಮಾಡ್ಬಿಟ್ಲಪ್ಪ. ಜೊತೆ ನಿನ್ನ ಹೆಂಡತಿ ಮಾತಾಡ್ತಾ ಇದ್ದಿದ್ದು ವರ್ಷನ ನೋಡ್ತಾ ಇದ್ದ ತಾನೆ? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಈ ಮನೆಗೋಸ್ಕರನೇ ದುಡಿತಾ ಇದ್ಲಂತೆ. ಗುಲಾಮ್ರ ತರ ಇದ್ದಾಳಂತಪ್ಪ. ಹೌದು, ನಾನು ನೀನು ಬೆಳಗ್ಗೆನೆ ಎದ್ಬಿಟ್ಟು ಸಿನಿಮಾಗೆ ಹೋಗಿ ಸಿನಿಮಾ ನೋಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಊರೆಲ್ಲ ಅಲ್ದಾಡ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ನೋಡು. ನಾವು ಬೆಳಗ್ಗೆನೆ ಬೇಗನೆ ಹೇಳ್ತೀವಿ ತಾನೆ. ಬೆಳಗ್ಗೆನೆ ಎದ್ದು ಇವರು ಬೇಸಾಕಿದ್ದನ್ನ ತಿಂದು 1 ನಿಮಿಷ ನಿಂತ್ಕೊಳ್ದೆ ಮನೆಗೋಸ್ಕರ ದುಡಿತಾ ಇಲ್ವಾ?
ಇವ್ರಿಗೆ ಒಂದೇ ಕೆಲಸ, ನಮ್ಗೆ 100 ಕೆಲಸ. ಏನಪ್ಪ ಏನು ಅಂತ ಮಾತಾಡ್ತಾ ಇದ್ದಾಳ ಅವಳು. ಇವತ್ತು ಇಷ್ಟು ದೊಡ್ಡ ಮನೇಲಿ ಆರಾಮಾಗಿ ಉಣ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಈ ಮನೆಯಲ್ಲ ಹೆಂಗ್ ಬಂತು? ಈ ಅಡುಗೆ ಮನೇಲಿ ಕುತ್ಕೊಂಡು ಸೌಟ್ ಅಲ್ಲಾಡ್ಸ್ಬಿಟ್ರೆ ಇಷ್ಟು ದೊಡ್ಡ ಮನೆ ಬಂದ್ಬಿಡುತ್ತಾ? ಪಾತ್ರೆ ಪಗಡೆನೆಲ್ಲ ತೊಳೆದು ದಬ್ಬಾಗ್ತಾ ಇದ್ರೆ ಇಷ್ಟೆಲ್ಲ ಹಣ ಆಸ್ತಿ ಎಲ್ಲ ಬಂದ್ಬಿಡುತ್ತಾ? ನೀನ್ ಹೆಂಡ್ತಿ ಕಿವಿಗಿಂತ ಉದ್ದವಾಗಿರೋ ವಾಲೆ, ಕತ್ತಲ್ಲಿ ಅವಳ ದೇಹಕ್ಕಿಂತ ಭಾರವಾಗಿರೋ ಚೈನು ಹಾಕೊಂಡು ಮೆರಿತಾ ಇದ್ದಾಳಲ್ಲ, ಅದೆಲ್ಲ ಎಲ್ಲಿಂದ ಬಂತು? ನಾನು ನೀನು ಇವನು ಹಗಲು ರಾತ್ರಿ ಅಂದೆ ದುಡ್ದಿದ್ದಕ್ಕೆ ತಾನೆ ಇದೆಲ್ಲ ಬಂದಿದ್ದು. ಅವಳಿಗೆ ಅಷ್ಟೊಂದು ಮಾನ ರೋಷ ಅನ್ನೋದಿದ್ರೆ ಅದನ್ನೆಲ್ಲ ಬಿಚ್ಚಿ ಬಿಸಾಕ ಕೇಳು. ನಿನ್ನ ಮಗಳು ಅಷ್ಟು ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾಳಲ್ಲ, ವರ್ಷ ವರ್ಷ ಲಕ್ಷ ಲಕ್ಷ ಸುರಿತೀನಲ್ಲ, ಅದೆಲ್ಲ ಎಲ್ಲಿಂದ ಬಂತು? ಅಪ್ಪ ಐತಿ ನೀನು ನಾನು ದನ ತರ ದುಡಿಯೋದ್ರಿಂದಾನೆ ಅದೆಲ್ಲ ಬಂದಿರೋದು. ಸರಿನಪ್ಪ, ಅದೆಲ್ಲ ಬಿಟ್ಟಾಕೋ. ಹುಡ್ಸಿದ ತಪ್ಪಿಗೆ ಅದೆಲ್ಲ ಮಾಡಲೇಬೇಕು. ಸುಮ್ಮನೆ ಮನೆ ಮುಂದೆ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಕಿವಿಗೆ, ಕತ್ಗೆ, ಕೈಗೆ ಡಿಸೈನ್ ಡಿಸೈನ್ ಒಡವೆಗಳು, ಬೀರು ತುಂಬ ಕಲರ್ ಕಲರ್ ಸೀರೆಗಳೆಲ್ಲ ಬಂದ್ಬಿಡುತ್ತಾ? ನಿಯತ್ತಿಲ್ದ ಇರೋರು. ನಿನ್ನ ಹೆಂಡತಿ ಉಸಿರು ಬಿಗಿ ಹಿಡ್ಕೊಂಡು ಎಷ್ಟೊತ್ತೆಲ್ಲ ಮಾತಾಡ್ತಾ ಇದ್ದಾಳೆ, ನೀನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ನೇಣು ಹಾಕೊಂಡು ನೆಗೆದ್ ಬಿದ್ಬಿಡ್ಬೇಕು ಅಂತ 4 ಪ್ರಶ್ನೆ ಕೇಳ್ಬೇಕು ತಾನೆ. ನೀನು ಈ ತರ ಮೂಗನ್ ತರ ಇರೋದ್ರಿಂದನೇ ಕಣ ನಿನ್ನ ಆ ತರ ಏಮಾರ್ಸ್ಕೊಂಡು ಓಡಾಡ್ತಾ ಇರೋದವಳು. ನಾನು ತಮ್ಮನ ಹೆಂಡ್ತಿ ಹದ್ದು ಮೀರಿ ಮಾತಾಡಬಾರ್ದು ಅಂತ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಆದ್ರೆ ಅವಳಿಗೆ ಅದನ್ನು ಕಾಪಾಡ್ಕೊಳ್ಳೋ ಯೋಗ್ಯತೆ ಇತ್ತಾ? ನಂದನ್ನೇ ಈ ವಯ್ಯ ಆ ವಯ್ಯ ಅಂತ ಹೇಳ್ತಾಳೆ ಕಣಯ್ಯ. ನಿನ್ನ ಸ್ವಲ್ಪ ಮರ್ಯಾದೆ ಇಲ್ಲದೆ ಮಾತಾಡ್ತಾಳೆ. ಏನಪ್ಪ ಏನಪ್ಪ ಇದೆಲ್ಲ? ಮನೇಲಿರೋ ಹೆಂಗಸೆಲ್ಲ ಪಾಠ ಮಾಡಕ್ ಶುರು ಆಗ್ಬಿಟ್ಟಿದ್ದಾರೆ. ನಾನು ಮಾತಾಡಿ ಪಾಠ ಮಾಡಕ್ ಶುರು ಮಾಡ್ಬಿಟ್ರೆ ಇಡೀ ದಿನ ಪಾಠ ಮಾಡ್ತೀನಿ, ಅಷ್ಟು ಅನುಭವ ಇದೆ ನನಗೆ. ಈ ಅಪ್ಪನ್ಗೆ ಕೊಚ್ತೀನಿ ಅಂತ ಹೇಳ್ಬಾರ್ದಾಗಿತ್ತು ಕಣೆ, ನಾನು ಕೊಚ್ಚಾಗ್ಬೇಕಾಗಿತ್ತು. ನೋಡಪ್ಪ ಐತೆ, ನಿನ್ನ ಮಗಳಿಗೆ ಫಂಕ್ಷನ್ ಆದ್ರೂ ಮಾಡು, ಏನಾದ್ರೂ ಮಾಡು, ಅದು ನಿನ್ನಿಷ್ಟ. ಅದರಿಂದ ಆಗೋ ಅನಾಹುತನ ಅವ್ರ ಅಮ್ಮ ಅನುಭವಿಸ್ಕೊಂಡು ಹೋಗ್ಲಿ, ಬಿಟ್ಟಾಕು. ನೋಡು, ನಿನ್ನ ಹೆಂಡತಿ ಮಾತಾಡ್ತಾಳಲ್ಲ ಅಷ್ಟು ಕೆಟ್ಟದಾಗೆ, ಆ ಥರ ಎಲ್ಲ ಕೆಟ್ಟದಾಗ ಮಾತಾಡಕ್ಕೆ ನಂಗೆ ಬರೋದಿಲ್ಲಪ್ಪ. ಅದೆಲ್ಲ ಬಿಟ್ಟಾಕು. ಮನೆಗೆ ಬಂದಿರೋ ಅಳಿಯನ್ನ ಇವನ್ನ ಉಪವಾಸ ಕೂರ್ಸೋ ಸರಿನಾ? ಈ ಮನೆಗೆ ಸೊಸೆರು ಅನ್ನೋ ಹಕ್ಕು ಅಧಿಕಾರ ಎಲ್ಲ ಇವ್ರಿಗೆ ಬೇಕು. ಆದ್ರೆ ಜವಾಬ್ದಾರಿ ವಹಿಸ್ಕೊಂಡು ಕರ್ತವ್ಯ ಮಾತ್ರ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಯಾವ್ದಪ್ಪ ನ್ಯಾಯ ಇದು? ಇವ್ರಿಗಿದೆ, ಇರು ಬರ್ತೀನಿ. ಅಕ್ಕ ಸುಮ್ನೆ ಕೂತ್ಕೊಳ್ಳಿ ಅಕ್ಕ. ಅಕ್ಕ ಪ್ಲೀಸ್ ಸುಮ್ನೆ ಇರಿ. ಜನನಿ ನೀನ್ ಸುಮ್ನೆ ಇರೋ. ಜನನಿ ನೀನೇ ನೋಡ್ತಾ ಇದೆಯಲ್ಲ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಅವರೇ ಅಲ್ವಾ ಹೇಳಿದ್ದು ನಮ್ ಕರ್ತವ್ಯ ಏನು ಮಾಡ್ತಾ ಇಲ್ಲ ಅಂತ ಹೇಳಿದ್ದು? ತೋರಿಸ್ತೀನಿ, ಸೊಸೆ ಆಗಿ ನನ್ ಕರ್ತವ್ಯ ಏನು ಅಂತ ತೋರಿಸ್ತೀನಿ. ಅಕ್ಕ ಪ್ಲೀಸ್ ಅಕ್ಕ ಹೋಗ್ಬೇಡಿ ಪ್ಲೀಸ್. ನೀನ್ ಸುಮ್ನೆ ಇರೋ. ಜನನಿ ನೋಡಿದ್ಯಲ್ಲ ಅವ್ರು ಯಾವ ತರ ಮಾತಾಡ್ತಾ ಇದಾರೆ ಅಂತ. ಇದಕ್ಕೆಲ್ಲ ಒಂದ್ ಎಂಡಿಂಗ್ ಕಾರ್ಡ್ ಹಾಕೋದ್ ಬೇಡ್ವಾ? ಅಕ್ಕ ಇವಾಗ ಹೋಗಿ ಏನು ಹೇಳೋದ್ ಬೇಡ ಪ್ಲೀಸ್ ಅಕ್ಕ. ಮೊದ್ಲು ಅಶ್ವಿನಿ ನೋಡಿ, ಅವಳಿಗೆ ಸ್ನಾನ ಮಾಡಿಸಿ ನಾನು ಹೋಗೊಂದು ಹೊಸ ಬಟ್ಟೆ ತಗೊಂಬರ್ತೀನಿ. ಜನನಿ ಅದೆಲ್ಲ ಏನೂ ಬೇಡ. ಅಕ್ಕ ಪ್ಲೀಸ್ ಅಕ್ಕ, ಇವಳು ಕಂಫರ್ಟಬಲ್ ಆಗಿರೋ ತರ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ.